ಸುವರ್ಣ. ಮಿಲನ 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 ಮಿಲನ. ಬನ್ನಿ. ಕಂಗ್ರ್ಯಾಚುಲೇಷನ್ಸ್ ಪ್ರಾರ್ಥನಾ, ನೀವು ತಾಯಾಗ್ತಾ ಇದ್ದೀರಾ. ಹೌದಾ ಡಾಕ್ಟರ್? ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ಸ್ ಪ್ರಾರ್ಥನಾ. ಥ್ಯಾಂಕ್ಸ್ ರೀ. ಕೊನೆಗೂ ನನ್ಗೊಬ್ಬ ಮಗ ಹುಡ್ತಾ ಇದ್ದಾನೆ. ನನ್ನ ಕನಸೆಲ್ಲ ನನ್ಸಾಗುತ್ತೆ. ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ಡಾಕ್ಟರ್? ಮಗು ಗಂಡೋ ಹೆಣ್ಣು ಅಂತ ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ ಪ್ರಾರ್ಥನಾ. ನನ್ ಗಂಡ್ ಮಗುನೇ ಹುಟ್ಟೋದು ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ. ನನ್ನ ಅರ್ಥನ್ಗೆ ಒಬ್ಬ ಮುದ್ದಾದ ತಮ್ಮನೇ ಬೇಕು ಅಂತ. ನೀವು ಅಂದ್ಕೊಂಡಾಗೆ ಆಗಲಿ. ಪ್ರಾರ್ಥನಾ ಯಾವಾಗಲೂ ಹೀಗೆ ಇರಲಿ. ಅವಳ ಮಾನಸಿಕ ಕಾಯಿಲೆಗೆ ಈ ಖುಷಿನೇ ಮದ್ದು. ಡಾಕ್ಟರ್, ನನ್ಗೊಂದು ಡೌಟು. ಹೇಳಿ. ಹಿಂದಿನ ಸಲ ಮಗು ಹೋಯ್ತಲ್ಲ, ಈ ಸಲನೂ ಆ ಥರ ಆಗಲ್ಲ ಅಲ್ವಾ? ಹಾಗೇನೂ ಆಗಲ್ಲ ಪ್ರಾರ್ಥನಾ, ಡೋಂಟ್ ವರಿ. ಮಗು ಆರೋಗ್ಯವಾಗಿರುತ್ತಲ್ವಾ? ಚೆನ್ನಾಗಿ ತಿನ್ನಿ, ಚೆನ್ನಾಗಿ ರೆಸ್ಟ್ ತಗೊಳ್ಳಿ, ನಿಮಗೆ ಮುದ್ದಾದ ಮಗು ಹುಟ್ಟುತ್ತೆ. ನೀವಿಷ್ಟು ಹೇಳಿದ್ರಲ್ಲ, ನನ್ಗಷ್ಟು ಸಾಕು. ನನ್ನ ಮನ್ಸಿಗೆ ನೆಮ್ಮದಿ ಸಿಕ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ವಿಲ್ ಪವರ್ ಅನ್ನೋದು ತುಂಬ ಮುಖ್ಯ. ನಿಮ್ಗದಿದೆ. ಸಾವು ಕೂಡ ವಿಲ್ ಪವರ್ ಮುಂದೆ ಮಂಡಿ ಉರಿ ಕುತ್ಕೊಳ್ಳುತ್ತಂತೆ. ಸೊ ಯು ಡೋಂಟ್ ವರಿ, ಬಿ ಬ್ರೇವ್. ಸರಿ ಡಾಕ್ಟರ್. ಸಮರ್, ನಿಮ್ಮ ಹೆಂಡತಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಒಬ್ಬ ಗರ್ಭಿಣಿ ಹೆಂಗಸಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡಬೇಕು. ಪ್ರಾರ್ಥನೆಗೆ ಯಾವ ಪ್ರಾಬ್ಲಮ್ಮು ಆಗಬಾರ್ದು. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಡಾಕ್ಟರ್. ನನ್ನನ್ನು ನೋಡ್ಕೊಳ್ಳೋ ವಿಷಯದಲ್ಲಿ ಇವರು ಡಬಲ್ ಕೇರ್ ತೋರಿಸ್ತಾರೆ. ಅದೇ ನನ್ನ ಪ್ರಾಬ್ಲಮ್. ಸಾಕು ನಾನು ಹೋಗಲಿದ್ದು. ಪ್ರಾರ್ಥನಾ, ಯು ಆರ್ ಲಕ್ಕಿ ಟು ಹ್ಯಾವ್ ಸಮರ್ಥ್. ಹೌದು ಡಾಕ್ಟರ್. ನಾವಿನ್ನು ಹೋಗಿ ಬರ್ತೀವಿ. ಹಾಂ, ರೆಗ್ಯುಲರ್ ಚೆಕಪ್ಗೆ ಕರ್ಕೊಂಡು ಬರ್ತಾ ಇರಬೇಕು. ಸರಿ ಡಾಕ್ಟರ್, ನಾವಿನ್ನು ಬರ್ತೀವಿ. ಟೇಕ್ ಕೇರ್. ಪ್ರಾರ್ಥನಾ, ಐ ಆಮ್ ಸೋ ಹ್ಯಾಪಿ. ಅಪ್ಪ ಅಮ್ಮಂಗೆ ವಿಷಯ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಎಲ್ರಿಗಿಂತ ಹೆಚ್ಚು ಖುಷಿ ಪಡೋದು ಯಾರು ಹೇಳಿ? ಅರ್ಥ. ಅವಳಂತೂ ಕುಣಿದು ಖುಷಿ ಪಡ್ತಾಳೆ. ಆಡಕ್ಕೊಬ್ಬ ತಮ್ಮ ಬೇಕು ಅಂತಿದ್ಲು. ಕೊನೆಗೂ ಅವಳ ಜೊತೆ ಆಡಕ್ಕೊಬ್ಬ ತಮ್ಮನ್ನ ಆ ದೇವ್ರೆ ಕಳಿಸ್ತಾ ಇದ್ದ ನೋಡಿ. ಇನ್ನವಳನ್ನ ಹಿಡಿಯೋರೇ ಇಲ್ಲ. ಊರಲ್ಲಿರೋ ಮಾವಂಗೂ ಫೋನ್ ಮಾಡಿ ಹೇಳ್ಬೇಕು. ಹಾ, ಅಪ್ಪನ್ಗೆ, ಚಿಂತುಗೆ, ಎಲ್ರಿಗೂ ಈ ವಿಷಯ ತಿಳಿಸ್ಬೇಕು. ಇನ್ಮೇಲೆ ನೀ ಎಲ್ರ ಮುಂದೆ ಖುಷಿಯಾಗಿ ನಗ್ನಗ್ತಾ ಓಡಾಡ್ಕೊಂಡಿರ್ಬೇಕು. ಯಾವುದೇ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದಾಗ್ಲಿ, ಜಗಳ ಮಾಡೋದಾಗ್ಲಿ ಮಾಡಬಾರ್ದು. ಮಾಡಿದ್ರೆ ಏನಾಗತ್ತೆ ಹೇಳು? ಹೊಟ್ಟೆಲಿರೋ ರಾಮನ್ಗೆ ತೊಂದರೆ ಆಗತ್ತೆ. ಕರೆಕ್ಟ್. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನ ನೀನು. ಏನ್ ರಾಯರು ಆಗ್ಲೇ ಕಾಳಜಿ ತೋರ್ಸಕ್ ಶುರು ಮಾಡ್ಬಿಟ್ಟಿದ್ದಾರೆ. ಮತ್ತ ನಾವು ಅಂದ್ರೆ ಸುಮ್ನೆನಾ? ಕನ್ಸು ನನ್ಸಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಈ ಕನಸು ಕಂಡು ಇಷ್ಟ ದಿನ ಇದಕ್ಕೋಸ್ಕರ ಕಾಯ್ತಾ ಇದ್ದೆ. ಈ ಕ್ಷಣನ ನನ್ನ ಜೀವನ ಪೂರ್ತಿ ಮರೆಯಕ್ ಸಾಧ್ಯನೇ ಇಲ್ಲ ರೀ. ನಿಜ. ಪೇರೆಂಟ್ಸ್ ಆಗೋದು ಅಂದ್ರೆ ಒಂಥರ ಖುಷಿ ಅಲ್ವಾ? ಆ ಪುಟ್ಟ ಕೈಗಳು, ಆ ಪುಟ್ಟ ಕಾಲ್ಗಳು, ಆ ಪುಟ್ಟ ಕಣ್ಗಳು, ಆಳು, ನಗು, ಇದನ್ನೆಲ್ಲ ನೆನೆಸ್ಕೊತಾ ಇದ್ರೆ ರೋಮಾಂಚನ ಆಗುತ್ತೆ ರೀ. ನಿನ್ ಮಾತು ನಿಜ ಪ್ರಾರ್ಥನಾ. ಯಾವಾಗ ನನ್ನ ರಾಮನ ಕೈಯಲ್ಲಿ ಎತ್ಕೊಂಡು ಆಡಿಸ್ತೀನೋ ಅಂತ ಆಸೆ ಆಗ್ತಿದೆ ಗೊತ್ತಾ ನಂಗೆ. ಆದಷ್ಟು ಬೇಗ ನಿಮ್ ಕೈ ಕೊಡ್ತೀನಿ.
ಅಲ್ಲಿವರೆಗೂ ನಿಮ್ ಮಹಾರಾಣಿ ಸೇವೆ ಮಾಡ್ಕೊಂಡಿರಿ. ಆಹಾ, ಅಪ್ಪಣೆ ಮಹಾರಾಣಿ. ಬಾದಾಮಿ ಪಿಸ್ತಾ ಪ್ಯಾಕೆಟ್ ಎಲ್ಲ ತಂದ್ಕೊಡ್ಲಾ? ರೀ, ಸಾಕು. ಅಲ್ಲ, ನೀವು ಹೋದ ಜನ್ಮದಲ್ಲಿ ಏನಾದ್ರೂ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಸೈನಿಕನಾಗಿದ್ರಾ? ಯಾಕೆ? ತುಂಬಾ ಚೆನ್ನಾಗಿ ಸೇವೆ ಮಾಡ್ತಿರಲ್ಲ, ಅದಕ್ಕೆ. ಅಯ್ಯೋ ನಿನ್ನ. ಇತ್ತೀಚೆಗೆ ಸಮರ್ಥ ಆಫೀಸ್ ಕಡೆ ಸರಿಯಾಗಿ ಗಮನ ಕೊಡ್ತಾ ಇಲ್ಲ. ಯಾವಾಗಲೂ ಪ್ರಾರ್ಥನೆ ಜೊತೆಲೇ ಇರ್ತಾನೆ. ಆಫೀಸಿಗೂ ಸರಿಯಾಗಿ ಹೋಗ್ತಾ ಇಲ್ಲ. ಇಂಥ ಟೈಮಲ್ಲಿ ನಮ್ಮೂರಂತ ಯಾರಾದರೂ ಆಫೀಸಲ್ಲಿದ್ದರೆ ಹೆಲ್ಪ್ ಆಗುತ್ತೆ. ಪೇ ವಿಲ್ ಬಿ ವೆರಿ ಗುಡ್. ಸಂಜಯ್ ಅಥವಾ ಸಮರ್ಥು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅವ್ರ ಆಫೀಸಲ್ಲಿ ಇದು ನೋಡ್ಕೊಂಡ್ರೆ ಸಾಕಮ್ಮ. ಸರಿಯತ್ತೆ, ಇವತ್ತೇ ಕೇಳಿ ನೋಡ್ತೀನಿ. ತಾತ, ಅಪ್ಪ ಎಲ್ಲಿ? ಅಪ್ಪ ಅಮ್ಮ ಇಬ್ರು ಜಾಗಿಂಗ್ ಹೋಗಿದ್ದಾರೆ ಕೂಸೆ, ಇನ್ನೂ ಬಂದಿಲ್ಲ. ಹೌದಾ? ಇವಾಗೆಲ್ಲ ಅಪ್ಪ ನನ್ನ ಕೈಗೆ ಸಿಗೋದಿಲ್ಲ. ನನಗೆ ತುಂಬಾ ಬೇಜಾರಾಗುತ್ತೆ. ಅವನ ಮನೆಗೆ ಬರಲಿ, ಚೆನ್ನಾಗಿ ಬೈದು ಬುದ್ಧಿ ಹೇಳ್ತೀನಿ, ಸರಿನಾ? ಅಯ್ಯೋ ತಾತ, ಬೈಬೇಡಿ ಪ್ಲೀಸ್, ಬುದ್ಧಿ ಹೇಳಿ ಸಾಕು. ಜಾಣ ಕೂಸೆ, ನಿಂಗೆ ಅಪ್ಪ ಅಂದ್ರೆ ಅಷ್ಟು ಇಷ್ಟನಾ? ಕಂದ, ನಿನ್ಗೆ ಅಪ್ಪ ಅಂದ್ರೆ ಎಷ್ಟಿಷ್ಟ? ಇಷ್ಟು ಅಲ್ಲ ಅಲ್ಲ, ಇಷ್ಟು ಅಲ್ಲ ಅಲ್ಲ, ಇಷ್ಟು. ನೆನೆದವರ ಮನದಲ್ಲೇ ಅಂತ ನೋಡು, ಅಪ್ಪ ಅಮ್ಮ ಬಂದೇ ಬಿಟ್ರು. ಅಪ್ಪ, ಸ್ವೀಟ್ ಬಾಕ್ಸು. ಹೂ ಕಂದ, ಇನ್ನು 9 ತಿಂಗಳಲ್ಲಿ ನಿನ್ ಜೊತೆ ಆಟ ಆಡಕ್ಕೆ ಒಂದು ಪುಟ್ಟ ಪಾಪು ಬರ್ತಿದೆ. ನಿಜವಾಗ್ಲೂ? ನಿಜವಾಗ್ಲೂ ಕಂದ. ಏನ್ ಹೇಳ್ತಾ ಇದ್ದ ಸುಮಾರ್? ಪ್ರಾರ್ಥನಾ ಪ್ರೆಗ್ನೆಂಟ್ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹಾ, ಸ್ವೀಟ್ ತಗೊಳ್ಳಿ. ಮೊದಲು ನನ್ ಕಂದಂಗೆ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಮ್ಮ. ಆದಷ್ಟು ಬೇಗ ನನ್ ಕಂದಂಗೆ ಒಂದು ಪುಟಾಣಿ ತಮ್ಮ ಬರ್ತಾನೆ. ಖುಷಿನ ಕಂದ? ಖುಷಿ, ಸಖತ್ ಖುಷಿ. ಚಿಂತನ, ಚಿಂತು, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಕ್ಕ ತಂಗಿ ಇಬ್ರು ಒಂದೇ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿರೋದು. ಕಂಗ್ರಾಟ್ಸ್ ಕಣೆ. ಥ್ಯಾಂಕ್ಸ್ ಕಣೆ. ಈಗಲೇ ಇನ್ನೊಂದು ಮಗು ಬೇಕಾ ಸಮರ್ಥ? ಯಾಕೆ ಡ್ಯಾಡ್ ಹೀಗೆ ಹೇಳ್ತಾ ಇದ್ದೀರಾ? ಇದಕ್ಕಿಂತ ಒಳ್ಳೆ ಟೈಮ್ ಬರತ್ತಾ? ಅರ್ಥಂಗೆ ಆಡೋಕೆ ತಮ್ಮನೋ ತಂಗಿನೋ ಇದ್ದಿದ್ರೆ ಒಳ್ಳೇದಿತ್ತು ಅಂತ ನಾವ್ ಅನ್ಕೊಂತಾ ಇರ್ಲಿಲ್ವಾ? ಅದು ನಿಜ. ಮತ್ತಿನ್ನೇನು ಪ್ರಾಬ್ಲಮ್ ಹೇಳಿ? ಏನಿಲ್ಲ ಕಂದ, ನಾನು ನೀನು ಸೇರಿ ಪಾಪುಗೆ ಏನ್ ಹೆಸರಿಡೋದು ಅಂತ ಡಿಸೈಡ್ ಮಾಡೋಣವಾ? ರೀ, ನೀ ಮೊಬೈಲ್ ಕೊಡ್ತೀರಾ? ನಾನು ಅಪ್ಪನ ಫೋನ್ ಮಾಡಿ ಈ ವಿಷಯ ತಿಳಿಸ್ಬೇಕಿತ್ತು. ಲೈನೇ ಸಿಕ್ತಿಲ್ಲ. ತೀರ್ಥಹಳ್ಳಿಲಿದಾರಲ್ವಾ, ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಆಮೇಲೆ ಮಾಡಿದ್ರಾಯ್ತು ಬಿಡು. ಸರಿ, ಹಾಗಾದ್ರೆ ನಾನು ಮೊದಲು ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ಚಿ ಬರ್ತೀನಿ. ಅಲ್ಲಿವರೆಗೂ ನಾನು ನನ್ನ ಮಗಳು ಟೆರೆಸ್ ಅಲ್ಲಿ ಹೆಸರು ಲಿಸ್ಟ್ ಮಾಡ್ತಾ ಇರ್ತೀವಿ. ಸರಿ. ಕಂದ, ಗಂಡಾದ್ರೆ ಏನ್ ಹೆಸರಿಡ್ತೀಯ? ರಾಹುಲ್. ಹೆಣ್ಣಾದ್ರೆ? ಸಂಜನಾ. ವಾವ್, ಬಾ ಹೋಗೋಣ.
ಇಂಥ ಟೈಮಿಗೆ ಪ್ರಾರ್ಥನಾ ಪ್ರೆಗ್ನೆಂಟ್ ಆದರೆ ಹೇಗೆ? ನನಗೂ ಅದೇ ಬರೀ ಚಿಂತನ. ಈಗಿದ್ದಾಗ ಏನೋ ಸ್ವಲ್ಪ ಹೊತ್ತಲ್ಲಿ ಪ್ರಾರ್ಥನೆ ಇರೋದಿಲ್ಲ. ಅವಳು ಯಾವಾಗ ಖುಷಿಯಾಗಿರ್ತಾಳೆ, ಅವಳಿಗೆ ಯಾವಾಗ ಸಿಟ್ಟು ಬರುತ್ತೆ ಒಂದು ಅರ್ಥ ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಪ್ರೆಗ್ನೆಂಟ್ ಆಗೋದು ಡೇಂಜರಸ್. ನಾಳೆ ಅದು ಹುಟ್ಟೋ ಮಗು ಮೇಲೂ ಪರಿಣಾಮ ಬೀರುತ್ತೆ. ಏನು ಮಾಡೋದು ಸಂಜಯ್? ಮಗುನ ತೆಗ್ಸೋದು ಬೆಳೆಸೋದು ಒಂದು ಗೊತ್ತಾಗ್ತಿಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ಆಗೋ ಮೂಡ್ ಸ್ವಿಂಗ್ನ ಪ್ರಾರ್ಥನಾ ಹೇಗೆ ಫೇಸ್ ಮಾಡ್ತಾಳೆ? ನೀವು ಭಾವ ಹತ್ರ ಒಂದ್ಸರ್ತಿ ಮಾತಾಡ್ಬೋದಲ್ವಾ? ಭಾವನ ಹತ್ರ ಮಾತಾಡಿದ್ರೆ ಅವ್ನಿಗೆ ಏನು ಅರ್ಥ ಆಗುತ್ತೆ? ಈಗ ನೀನೇ ನೋಡಿದ್ಯಲ್ಲ, ಪ್ರಾರ್ಥನೆ ಜೊತೆಗೆ ಹೇಗೆ ಕೇಕೆ ಹಾಕಿ ನಗ್ತಾ ಇದ್ದ ಅಂತ. ಇದನ್ನ ಹೇಗೆ ಸಾಲ್ವ್ ಮಾಡೋದು? ದೇವ್ರೆ, ಈ ಪಾಪು ಬರೋದ್ರಿಂದ ನಮ್ಮೆಲ್ಲರ ಜೀವನದಲ್ಲಿ ಸಂತೋಷ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅರ್ಥನ್ಗೆ ಒಬ್ಬ ತಮ್ಮ ಸಿಗ್ತಾನೆ. ನಮಗೆ ಹುಟ್ಟೋ ಮಗು ನಮ್ಮ ಯಜಮಾನ್ರ ಥರನೇ ಇರಲಿ. ಯಾವುದೇ ವಿಘ್ನ ಇಲ್ಲದೆ ಎಲ್ಲಾನು ಸುಸೂತ್ರವಾಗಿ ನಡೀಲಪ್ಪ. ಆಯ್ತಾ ದೇವ್ರಿಗೆ ಅಪ್ಲಿಕೇಶನ್ ಹಾಕಿದ್ದು? ಆಯ್ತು. ನೀವು ಮಗಳು ನಮ್ಮ ಪಾಪಗೆ ಹೆಸರು ಡಿಸೈಡ್ ಮಾಡಿದ್ದಾಯ್ತಾ? ಇನ್ನೂ ಡಿಸ್ಕಷನ್ ಸ್ಟೇಜಲ್ಲಿದೆ. ಫೈನಲ್ ಆಗಿ ಅಪ್ರೂವ್ ಆದ ಕೂಡಲೇ ಹೇಳ್ತೀನಿ. ಆಯ್ತಾಯ್ತು. ಎಲ್ಲಿ ಬಿಡ್ತೀರಾ ನಿಮ್ಮ ಆಫೀಸ್ ಬುದ್ಧಿ? ನೀವು ಮಗಳು ಅದೇನು ಸೀಕ್ರೆಟ್ ಮಾಡ್ತಿರೋ ಮಾಡ್ಕೊಳ್ಳಿ. ನಾವೆಷ್ಟು ಸೀಕ್ರೆಟ್ ಮಾಡಿದ್ರು ನಿಮಗೆ ಗೊತ್ತಾಗದೇ ಇರತ್ತಾ ಮೇಡಮ್? ಮಾತಲ್ಲಿ ನಿಮ್ಮನ್ನು ಸೋಲ್ಸಕ್ಕಾಗತ್ತಾ ಯಜಮಾನ್ರೆ? ತ್ರಾಟಕ ಏನಿದು? ಮಿಲನ 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 ತ್ರಾಟಕ ಏನಿದು? ತ್ರಾಟಕ ಅಂದ್ರೆ ನೋಡುವಂತ ಅರ್ಥ. ಇದು ಸಂಸ್ಕೃತ ಶಬ್ದ. ಯಾವುದಾದ್ರೂ ಒಂದು ಬಿಂದುವನ್ನು ದಿಟ್ಟಿಸುತ್ತಾ ನೋಡ್ತಾ ಇರೋದಕ್ಕೆ ತ್ರಾಟಕ ಅಂತಾರೆ. ಇದು ಚಂಚಲ ಮನಸ್ಸಿಗೆ, ಕಣ್ಣಿನ ಶಕ್ತಿಗೆ, ಮಾನಸಿಕ ಸ್ಥೈರ್ಯಕ್ಕೆ ಸಹಕಾರಿ. ದೀಪಧ್ಯಾನವು ತ್ರಾಟಕವೇ. ಏನಿದು ಲೈಟ್ಸ್ ಆಫ್ ಮಾಡಿ ಕ್ಯಾಂಡಲ್ ಹಚ್ಚಿದಿರಲ್ಲ? ದೀಪದ ಬೆಳಕಲ್ಲಿ ನಿನ್ ಜೊತೆ ಇರೋಣ ಅನಿಸ್ತಾ ಇದೆ. ನಮ್ಮ ಯಜಮಾನ್ರು ತುಂಬಾ ರೊಮ್ಯಾಂಟಿಕ್ ಆಗಿದಾರಲ್ಲ, ಏನ್ ಸಮಾಚಾರ? ಇದು ಕ್ಯಾಂಡಲ್ ಲೈಟ್ ರೊಮ್ಯಾನ್ಸ್. ಈ ಬೆಳಕಲ್ಲಿ ನಾನು ನೀನು ಎಷ್ಟು ಮುದ್ದ ಕಾಣಿಸ್ತಾ ಇದೀವಿ ಗೊತ್ತಾ? ಕ್ಯಾಂಡಲ್ ಲೈಟ್ ಡಿನ್ನರ್ ಕೇಳಿದ್ದೀನಿ, ಇದನ್ ಕೇಳಿರ್ಲಿಲ್ಲಪ್ಪ. ರೀ, ನನ್ನ ಹತ್ರನೇ ರೀಲ್ ಬಿಡ್ತೀರಾ? ಏನ್ ವಿಷಯ? ನೀವು ನಿಜ ಹೇಳಿಲ್ಲ ಅಂದ್ರೆ ನಾನು ಲೈಟ್ ಹಾಕ್ಬಿಡ್ತೀನಿ ಅಷ್ಟೇ. ಅಮ್ಮ ತಾಯಿ, ಹಾಗೆ ಮಾತ್ರ ಮಾಡಬೇಡಮ್ಮ ಪ್ಲೀಸ್. ಮತ್ತೇನಿದು ಒಂಟಿ ಕ್ಯಾಂಡಲ್ ಸಹವಾಸ? ನಾನು ಕನ್ನಡಕ ಹಾಕೋತೀನಲ್ವಾ,
ಅದಕ್ಕೆ ದೀಪ ಧ್ಯಾನ ಮಾಡು ಅಂತ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡ್ದೆ. ದೀಪ ಧ್ಯಾನನ? ಅದನ್ನ ಹೇಗ್ ಮಾಡೋದು? ದೀಪದ ಬೆಳಕಿನ ತುದಿನ ಹೀಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ಬೇಕಂತೆ. ಇದರಿಂದ ಕಣ್ಣಿನ ಶಕ್ತಿ ಕೂಡ ಹೆಚ್ಚುತ್ತಂತೆ. ನಿಜಾನಾ? ಹೌದು, ನನ್ನ ಫ್ರೆಂಡ್ಗೂ ಕೂಡ ಕಣ್ಣಿನ ಪ್ರಾಬ್ಲಮ್ ತುಂಬಾನೇ ಕಡಿಮೆ ಆಗಿದೆಯಂತೆ. ಇದನ್ನ ಮಾಡೋದ್ರಿಂದ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರುತ್ತಂತೆ. ಹೌದಾ? ಯಾಕೋ ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬೇರೆ ಯಾರು ನನ್ನನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಹಾಗಾದ್ರೆ ಇಬ್ರು ಈ ಧ್ಯಾನ ಮಾಡೋಣವಾ? ದಿನ ಈ ಧ್ಯಾನ ಮಾಡಿದ್ರೆ ಮಾತ್ರನೇ ಸೊಲ್ಯೂಷನ್ ಸಿಗೋದು. ಮಾಡ್ತೀಯಾ? ಮಾಡ್ತೀನಿ. ನನ್ನ ಮನಸ್ಸು ನನ್ನ ಕಂಟ್ರೋಲಿಗೆ ಬರಬೇಕು. ವೆರಿ ಗುಡ್. ಜೊತೆಗೆ ನಿನ್ಗೆ ಏನಾಗ್ತಿದೆ ಅಂತ ನೀನು ಅಬ್ಸರ್ವ್ ಮಾಡಬೇಕು. ಆಗಲೇ ನಿನ್ನ ಮನಸ್ಸು ನಿನ್ನ ಕಂಟ್ರೋಲಲ್ಲಿ ಇರೋದು. ನೀನು ಖುಷಿಯಾಗಿರ್ತೀಯ, ನಮ್ಮ ಪಾಪನೂ ಖುಷಿಯಾಗಿರುತ್ತೆ. ಸರಿ ರೀ, ನೀವೇನು ಹೇಳ್ತೀರೋ ಅದನ್ನು ತಪ್ಪೇ ಮಾಡ್ತೀನಿ. ಶುರು ಮಾಡೋಣವಾ? ಬಾ. ಮಿಲನ 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 ಮಿಲನ. ಒಂದು ಸಮಸ್ಯೆ ಮುಗೀತು ಅಂದ ಕೂಡಲೇ ಇನ್ನೊಂದು ಸಮಸ್ಯೆ ಶುರು ಆಗ್ತಿದೆಯಲ್ಲ ಸಂಜಯ್, ಏನು ಮಾಡೋದೀಗ? ಇನ್ನೇನು ಅಶ್ವತ್ಥ ಬಂದ್ಬಿಡ್ತಾನಲ್ಲ, ಬಂದ ಕೂಡಲೇ ಮೊದಲು ಅವನಿಗೆ ವಿಷಯ ತಿಳಿಸ್ಬೇಕು. ಬಂದ ಅನ್ಸುತ್ತೆ. ಸಂಜಯ್, ತಾಯಿ, ಏನಿದು? ರಾತ್ರಿ 11:30 ಆದರೂ ಇಬ್ರು ಮಲಗದೆ ನನಗೋಸ್ಕರ ಕಾಯ್ತಾ ಇದ್ದೀರಾ ವೆಲ್ಕಮ್ ಮಾಡೋಕ್ಕೆ? ಚಿಂತನಾತೆ ಹೇಗಿದ್ದಾರಾ? ಹಾಂ, ಆರಾಮಾಗಿದ್ದಾರೆ. ಅವ್ರ ಚಿಕಿತ್ಸೆಗೆ ಬೇಕಾಗಿರೋ ವ್ಯವಸ್ಥೆ ಎಲ್ಲ ಮಾಡಿ ಬಂದಿದ್ದೀನಿ. ಯಾಕಿಬ್ರು ಡಲ್ ಆಗಿದ್ದೀರಾ? ಪ್ರಾರ್ಥನಾ ಪ್ರೆಗ್ನೆಂಟ್ ಅಂತೆ. ಏನು ಹೇಳ್ತಾ ಇದೆಯೋ? ಹೌದು ಕಣ. ಮಧ್ಯಾಹ್ನ ಪ್ರಾರ್ಥನಾ ಸಮರ್ಥ ಒಂದು ವಿಷಯ ಹೇಳಿದ್ರು. ವಿಷಯ ಕೇಳಿ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಎಲ್ಲ ಅತ್ತೆ ಮಾವಂದ್ರು ಸೊಸೆ ಪ್ರೆಗ್ನೆಂಟ್ ಆದರೆ ಖುಷಿ ಪಡ್ತಾರೆ. ನಮಗೆ ಆ ಭಾಗ್ಯನೇ ಇಲ್ಲ. ಸಂಜಯ, ಪ್ರಾರ್ಥನಾ ಆಗ್ತಿರೋ ಬದಲಾವಣೆಯಿಂದ ಹುಟ್ಟೋ ಮಗು ಮೇಲೆ ಪರಿಣಾಮ ಬೀರಿದ್ರೆ ಏನೋ ಮಾಡೋದು? ನಮಗೂ ಅದೇ ಚಿಂತೆ ಆಗಿದೆ ಅಣ್ಣ. ಮಗುನ ಉಳಿಸ್ಕೊಳ್ಳೋದ ಅಥವಾ ತೆಗ್ಸೋದ ಒಂದು ಗೊತ್ತಾಗ್ತಿಲ್ಲ. ಅಯ್ಯೋ ರಾಮೇಶ್ವರ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಂದು ನಿಲ್ಲಿಸಿದ್ಯಪ್ಪ ನಮ್ಮನ್ನ. ಮಗುನ ಇಟ್ಕೊಳ್ಳೋದು ಬೇಡ ಅಂತ ನಿರ್ಧಾರ ಮಾಡೋ ಹಾಗಾಯ್ತಲ್ಲ ನಮ್ಮ ಜೀವನ. ನಾವಿದನ್ನು ಡಿಸೈಡ್ ಮಾಡಲೇಬೇಕು ಅಶ್ವತ್ಥ. ತಾಯಿನ ಮಗುನ ಉಳಿಸೋದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡೋಣ. ಅದಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮನಸ್ಸನ್ನು ಕಲ್ಲು ಮಾಡ್ಕೋಬೇಕು. ಇಲ್ಲಾಂದರೆ ಮಗು ಜೀವಕ್ಕೆ ಮಾತ್ರ ಅಲ್ಲ, ಪ್ರಾರ್ಥನೆ ಜೀವಕ್ಕೂ ಅಪಾಯ.